ತಮಿಳುನಾಡಿನಲ್ಲಿ ಟಿವಿಕೆ ಗೆಲುವಿನ ವಿಸಿಲ್ ಜೋರಾಗಿ ಕೇಳಿಸ್ತಾ ಇದೆ. 234 ಕ್ಷೇತ್ರಗಳಲ್ಲಿ 108 ಕ್ಷೇತ್ರಗಳಲ್ಲಿ ಟಿವಿಕೆ ಜಯಭೇರಿಯನ್ನ ಬಾರಿಸಿದ್ದು ಈಗ ಸರ್ಕಾರ ರಚನೆಗೆ ಮುಂದಾಗಿದೆ. ಮಾಹಿತಿ ಬರ್ತಾ ಇದೆ. ಕಂಪ್ಲೀಟ್ ಆಗಿ ಸುದ್ದಿಯನ್ನು ನೀಡ್ತಾ ಹೋಗ್ತೀವಿ. ಟಿವಿಕೆ ಅಧಿಕಾರಕ್ಕೆ ಇರುವುದು ಪಕ್ಕಾ. 108 ಕ್ಷೇತ್ರಗಳಲ್ಲಿ ಗೆದ್ದು ಬೀಗಿದಂತಹ ಟಿವಿಕೆ ಈಗ ಸರ್ಕಾರ ರಚನೆಗೆ ಮುಂದಾಗಿದೆ. ದಳಪತಿ ವಿಜಯ್ ಸರ್ಕಾರ ರಚನೆಗೆ ಮುಂದಾಗಿದ್ದಾರೆ. 10 ಸ್ಥಾನಗಳು ಇನ್ನೂ ಕೂಡ ಅಗತ್ಯ ಇದೆ ಎಂದು ಶಾಸಕರ ಜೊತೆ ವಿಜಯ್ ಮಾತುಕತೆಯನ್ನ ಮಾಡ್ತಾರೆ. ಪಣಿಯೂರಿನಲ್ಲಿರುವಂತಹ ಟಿವಿಕೆಯ ಮುಖ್ಯ ಕಚೇರಿಯಲ್ಲಿ ಸಭೆಯನ್ನ ಮಾಡ್ತಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. ಸಭೆಗೆ ಗೆದ್ದ ಅಭ್ಯರ್ಥಿಗಳು, ಟಿವಿಕೆಯ ಅಭ್ಯರ್ಥಿಗಳು ಆಗಮಿಸ್ತಾರೆ. ಟಿವಿಕೆ ಶಾಸಕರ ಜೊತೆ ವಿಜಯ್ ಸಂವಾದವನ್ನ ಮಾಡ್ತಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಈಗಾಗಲೇ ಲೋಕಭವನಕ್ಕೆ ತೆರಳಿದ್ದಾರೆ. ಲೋಕಭವನದಲ್ಲಿ ರಾಜ್ಯಪಾಲರಾಗಿರುವಂತಹ ರಾಜೇಂದ್ರ ಅರ್ಲೇಕರ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಸರ್ಕಾರ ರಚನೆ ಮಾಡ್ತೀವಿ, ಬಹುಮತ ಸಾಬೀತುಪಡಿಸುವುದಕ್ಕೆ 2 ವಾರಗಳ ಕಾಲ ಅವಕಾಶವನ್ನು ಮಾಡಿಕೊಡಿ ಅನ್ನೋದಾಗಿ ಕೂಡ ವಿಜಯ್ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಇನ್ನೂ 10 ಸ್ಥಾನಗಳು ಬಹುಮತಕ್ಕೆ ಬೇಕಾಗುತ್ತೆ. 234 ವಿಧಾನಸಭಾ ಕ್ಷೇತ್ರಗಳಲ್ಲಿ 118 ಸ್ಥಾನಗಳು ಬೇಕಾಗುತ್ತೆ. ವಿಜಿಲ್ ಪಡೆಯ ಮುಖ್ಯಸ್ಥ ವಿಜಯ್ ಈಗ ಮುಖ್ಯ ಕಚೇರಿಗೆ ಬರ್ತಾ ಇರೋದು. ವಿಜುವಲ್ಸ್ ನೋಡ್ತಾ ಇದ್ದೀರಿ ನೀವು. ಪಣಿಯೂರಿನಲ್ಲಿರುವಂತಹ ಟಿವಿಕೆಯ ಮುಖ್ಯ ಕಚೇರಿಯ ಮುಂಭಾಗದಲ್ಲಿ ಇರುವಂತಹ ದೃಶ್ಯಗಳು ಇವೆಲ್ಲವೂ ಕೂಡ ಪೊಲೀಸರ ಬಿಗಿ ಬಂದೋಬಸ್ತ್ ಇದೆ. ವಿಜಯ್ ಕೂಡ ಅಲ್ಲಿಗೆ ಬಂದಿದ್ದಾರೆ. ಇವತ್ತು ಪಕ್ಷದ ಅಭ್ಯರ್ಥಿಗಳ ಜೊತೆಗೆ ಪದಾಧಿಕಾರಿಗಳ ಜೊತೆಗೆ ಮಾತನಾಡ್ತಾರೆ ಅನ್ನುವಂಥ ಮಾಹಿತಿ ಇದೆ. ಬಹುತೇಕ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಳ್ಳುವಂಥ ಸಾಧ್ಯತೆ ದಟ್ಟವಾಗಿದೆ. ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ ಟಿವಿಕೆ ಲೋಕಭವನದಲ್ಲಿ ಹಕ್ಕು ಮಂಡಿಸಿ ನಾಯಕರು, ಪ್ರಧಾನ ಕಾರ್ಯದರ್ಶಿ ಟಿವಿಕೆಯ ಪ್ರಧಾನ ಕಾರ್ಯದರ್ಶಿ ಆನಂದ್ ಜೊತೆಗೆ ಪದಾಧಿಕಾರಿಗಳೆಲ್ಲರೂ ಕೂಡ ಸೇರ್ಕೊಂಡು ಹಕ್ಕು ಮಂಡಿಸಿದ್ದಾರೆ. ನಾವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇದ್ದೀವಿ, ನಮ್ಗೆ ಸರ್ಕಾರ ರಚನೆಗೆ ಅವಕಾಶವನ್ನು ಕೊಡಬೇಕು ಅನ್ನೋದಾಗಿ ರಾಜ್ಯಪಾಲರಿಗೆ ಹೇಳಿದ್ದಾರೆ. ಹಕ್ಕು ಮಂಡಿಸಿ ಟಿವಿಕೆ ಮನವಿ ಮಾಡಿದೆ ರಾಜ್ಯಪಾಲರ ಮುಂಭಾಗದಲ್ಲಿ. ಸೊ ಈ ರೀತಿಯ ಒಂದು ರಾಜಕೀಯ ಬೆಳವಣಿಗೆ ನಡೀತಾ ಇರೋದು. ಬಹುತೇಕವಾಗಿ ವಿಜಯ್ ಮುಖ್ಯಮಂತ್ರಿ ಪಟ್ಟಕ್ಕೆ ಇರುವುದು ಖಚಿತ ಅನ್ನೋದಾಗಿದೆ. ಬಟ್ ಅವರಿಗೆ ಸಿಗಬೇಕಾಗಿರುವಂತಹ ಬಹುಮತ ಇಲ್ಲದೆ ಇರುವಂತಹ ಕಾರಣಕ್ಕೋಸ್ಕರವಾಗಿ ಕಾಂಗ್ರೆಸ್ ಮತ್ತು PMK ಪಟ್ಟಾಳಿ ಮಕ್ಕಳ ಕಚ್ಚಿ ಅನ್ನುವಂತಹ ಪಕ್ಷದ ಜೊತೆಗೆ ಮೈತ್ರಿ ಮಾಡಿಕೊಳ್ತಾರೆ. ಜೊತೆಗೆ ಮುಸ್ಲಿಂ ಲೀಗ್, CPMನ 5 ಈ ಎಲ್ಲ ಅಭ್ಯರ್ಥಿಗಳ ಜೊತೆಗೆ ಸರ್ಕಾರ ರಚನೆ ಮಾಡುವುದು ಬಹುತೇಕ ನಿಶ್ಚಿತ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ನಿನ್ನೆ ವಿಜಯ್ ಅವರ ತಂದೆ ಒಂದು ಮಾತನ್ನು ಹೇಳ್ತಾ ಇದ್ರು. ಇಷ್ಟು ದೊಡ್ಡ ಮಟ್ಟದಲ್ಲಿ ಟಿವಿಕೆ ಪ್ರಪ್ರಥಮ ಬಾರಿಗೆ ಬಹುಮತಕ್ಕೆ ಹತ್ತಿರಕ್ಕೆ ಬಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದೆ. ಕಾಂಗ್ರೆಸ್ಗೆ ಆಹ್ವಾನ ಕೊಟ್ಟರವರು, ನಮ್ಮ ಜೊತೆಗೆ ಸೇರಿಕೊಂಡು ಸರ್ಕಾರ ರಚನೆ ಮಾಡುವುದಕ್ಕೆ ಅವಕಾಶ ಇದೆ, ಬನ್ನಿ ನಮ್ಮ ಜೊತೆಗೆ ಅನ್ನೋದಾಗಿ ಚಂದ್ರಶೇಖರ್, ವಿಜಯ್ ಅವರ ತಂದೆ, ಕರೆದ್ರು ಕಾಂಗ್ರೆಸ್ ಅನ್ನ. ರಾಹುಲ್ ಗಾಂಧಿ ಅವರು ಕೂಡ ವಿಜಯ್ ಜೊತೆಗೆ ಮಾತನಾಡಿದ್ದಾರೆ. ಅದನ್ನ ಅವರು ಟ್ವೀಟ್ ಕೂಡ ಮಾಡ್ಕೊಂಡಿದ್ದಾರೆ. ವಿಜಯ್ಗೆ ವಿಶ್ ಮಾಡೋದ್ರ ಜೊತೆಗೆ ಹೇಳಿದ್ದಾರೆ. ಆದರೆ ಬಹಳ ಮುಖ್ಯವಾಗಿ ಇಲ್ಲಿ ಚರ್ಚೆ ಆಗ್ತಿರುವಂತಹ ವಿಷಯ ಏನು ಕೇಳಿದ್ರೆ, DMK ಜೊತೆಗೆ ಜಾತ್ಯತೀತ ಪ್ರಗತಿಪರ ಒಕ್ಕೂಟದ ಜೊತೆಗೆ ಈ ಬಾರಿಯ ವಿಧಾನಸಭಾ ಚುನಾವಣೆಯನ್ನು ಎದುರಿಸಿದಂತಹ ಕಾಂಗ್ರೆಸ್ ಟಿವಿಕೆ ಜೊತೆಗೆ ಹೋಗುತ್ತಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಬಟ್ ಗೊತ್ತಿಲ್ಲ, ಬಿಜೆಪಿಯನ್ನು ಪದೇ ಪದೇ ವಿರೋಧಿಸುವಂತಹ ವಿಜಯ್ ಜೊತೆಗೆ ಕಾಂಗ್ರೆಸ್ ಮತ್ತು ಇತರ ಮುಸ್ಲಿಂ ಲೀಗ್ ಈ ಎಲ್ಲ ಪಾರ್ಟಿಗಳು ಸೇರ್ಕೊಂಡು ಸರ್ಕಾರ ರಚನೆ ಮಾಡಬಹುದು ಅಂತ ಕಾಣಿಸುತ್ತೆ. ಸರ್ಕಾರ ರಚನೆ ಕುರಿತು ರಾಜ್ಯಪಾಲರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. ಪತ್ರ ಪರಿಶೀಲನೆ ಬಳಿಕ ಆಹ್ವಾನಿಸಲಿರುವಂತಹ ಗವರ್ನರ್ ಸರ್ಕಾರ ರಚಿಸುವುದಕ್ಕೆ ರಾಜ್ಯಪಾಲರಿಗೆ ಹಕ್ಕು ಮಂಡನೆಯನ್ನ ಮಾಡಿದ್ದಾರೆ. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿರುವಂತಹ ಟಿವಿಕೆ ಪಕ್ಷ ಗಮನಿಸ್ತಾ ಹೋಗಬೇಕು. ರಾಜ್ಯಪಾಲರ ಜೊತೆಗೆ ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ. ಪತ್ರ ಪರಿಶೀಲನೆಯನ್ನ ಮಾಡ್ತಾರೆ, ಹಕ್ಕು ಮಂಡಿಸಿದ್ದಾರೆ. ನಮ್ದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ನಮ್ಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ನೀವು ಬಹುಮತ ಸಾಬೀತಿಗೆ 2 ವಾರ ಕಾಲಾವಕಾಶವನ್ನು ಕೇಳಿದ್ದಾರೆ ಟಿವಿಕೆ ಪಕ್ಷದ ಮುಖ್ಯಸ್ಥರು. ಬಹುಮತಕ್ಕೆ ಬೇಕಾದಂತಹ ಸ್ಥಾನಗಳನ್ನು ಹೊಂದಿಸುವುದಕ್ಕೆ ಸರ್ಕಸ್ ಈಗಾಗಲೇ ಶುರುವಾಗಿದೆ. ಈಗಾಗಲೇ ಟಿವಿಕೆಗೆ ಬೆಂಬಲ ಸೂಚಿಸಿದೆ ಕಾಂಗ್ರೆಸ್. ಬಹಳ ಮುಖ್ಯವಾಗಿ ಗಮನಿಸಬೇಕು, ಈ ಥರದೊಂದು ರಾಜಕೀಯ ಬೆಳವಣಿಗೆ, ರಾಜಕೀಯ ಸಮೀಕರಣ ಆಗಿರೋದು ಗಮನಿಸಬೇಕು. ಈ ಥರದೊಂದು ಕಾಂಗ್ರೆಸ್ ಸಂಪೂರ್ಣವಾಗಿ ಇಲ್ಲಿ ಬೆಂಬಲವನ್ನು ಸೂಚಿಸುತ್ತೆ ಅನ್ನೋದು ದಟ್ಟವಾಗಿ ಕಾಣಿಸ್ತಾ ಇದೆ. ಆಮೇಲೆ ನಾವು ಚುನಾವಣಾ ಪ್ರಚಾರಗಳಲ್ಲಿ ವಿಜಯ್ ಹೇಳಿರುವಂತಹ ಮಾತುಗಳನ್ನು ನಾವು ಸ್ಪಷ್ಟವಾಗಿ ಗಮನಿಸಬೇಕಾಗುತ್ತೆ. ನನ್ನ ಸೈದ್ಧಾಂತಿಕ ವಿರೋಧಿ ಬಿಜೆಪಿ,
ನನ್ನ ರಾಜಕೀಯ ವಿರೋಧಿ DMK ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ರು ವಿಜಯ್. ಅಲ್ಲಿಗೆ ಅರ್ಥ ಆಗುತ್ತೆ ವಿಜಯ್ ಅಣ್ಣಾ DMK ಜೊತೆ ಅಥವಾ ಬಿಜೆಪಿ ಜೊತೆಗೆ ಕೈ ಜೋಡಿಸೋದಿಲ್ಲ. ಒಂದು ವೇಳೆ ಕೈ ಜೋಡಿಸಿದ್ರು ಕೂಡ DMK ಜೊತೆಗೆ ಜೋಡಿಸಬಹುದು. ಅದು ಬಿಟ್ಟು ಇನ್ನೊಂದು ಕಡೆ ಕಾಂಗ್ರೆಸ್ಸು ಮತ್ತು ಇತರ ಸಣ್ಣ ಪುಟ್ಟ ಅಂಗಪಕ್ಷಗಳು ಇದೆಯಲ್ಲ, ಜಾತ್ಯತೀತ ಪ್ರಗತಿಪರ ಒಕ್ಕೂಟದ ಪಕ್ಷಗಳು, ಅವ್ರ ಜೊತೆಗೆ ಕೈ ಜೋಡಿಸಿ ಸರ್ಕಾರವನ್ನು ಫಾರ್ಮ್ ಮಾಡಬಹುದು ಅನ್ನೋದು ದಟ್ಟವಾಗಿ ಕಾಣಿಸ್ತಾ ಇದೆ. ಸೊ ಆ ನಡುವೆ ನನಗನ್ನಿಸುವ ಮಟ್ಟಿಗೆ ಈ TVK ಪಕ್ಷದ ಅಭ್ಯರ್ಥಿಗಳು ಯಾರೂ ಕೂಡ ಪಕ್ಷಾಂತರ ಆಗುವ ಸಾಧ್ಯತೆಗಳು ಕಡಿಮೆ ಇದೆ ಅನ್ಸುತ್ತೆ. ಯಾಕೆ ಕೇಳಿದ್ರೆ ಹೊಸದೊಂದು ಪಕ್ಷ ಅಲ್ಲಿನ ಮತದಾರರ ಸಂಪೂರ್ಣ ವಿಶ್ವಾಸದ ಜೊತೆಗೆ ಇವತ್ತು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ತಮಿಳುನಾಡಿನಲ್ಲಿ ಹೊರಹೊಮ್ಮಿದೆ. ಹಾಗಾಗಿ ಯಾರೂ ಕೂಡ ಪಕ್ಷಾಂತರ ಆಗ್ತಾರೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇಲ್ಲ. ಯಾಕೆ ಕೇಳಿದ್ರೆ ಆ TVK ಪಕ್ಷದಲ್ಲಿ ಗುರುತಿಸಿಕೊಂಡವರೇ DMKಯನ್ನು ವಿರೋಧಿಸಿದವರು, ಅಣ್ಣಾ DMKಯನ್ನು ವಿರೋಧಿಸಿದವರು, ಬಹಳ ಸ್ಪಷ್ಟವಾಗಿ ಬಿಜೆಪಿಯನ್ನು ವಿರೋಧಿಸಿದವರು ಅಂತ. ಪೆರಂಬೂರು ತಿರುಚಿ ಪೂರ್ವದಲ್ಲಿ ವಿಜಯ್ ಗೆಲುವನ್ನು ಸಾಧಿಸಿದ್ದಾರೆ. ಎರಡೂ ಕ್ಷೇತ್ರಗಳಲ್ಲಿ ಅವರು ಸ್ಪರ್ಧೆ ಮಾಡಿದ್ರು. ಹಾಗಾಗಿ ಈ ಚುನಾವಣೆಯ ಒಂದು ಚೌಕಟ್ಟಿನ ಪ್ರಕಾರ ಒಂದು ಕ್ಷೇತ್ರಕ್ಕೆ ಅವರು ರಾಜೀನಾಮೆಯನ್ನು ನೀಡಬೇಕಾಗತ್ತೆ. ಪೆರಂಬೂರಿನಲ್ಲಿ ಅವರು ಕ್ಷೇತ್ರವನ್ನು ಉಳಿಸಿಕೊಂಡು ತಿರುಚಿ ಪೂರ್ವಕ್ಕೆ ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ಉಪಚುನಾವಣೆ ಮತ್ತೆ ಎದುರಾಗುತ್ತೆ. ಅಲ್ಲಿ ಶಾಸಕರಾಗಿ ಪೆರಂಬೂರು ಕ್ಷೇತ್ರದಲ್ಲಿ ಮುಂದುವರಿತಾರಾ ವಿಜಯ್ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಚೆನ್ನೈಯಿಂದಲೇ ರಾಜಕೀಯ ನಡೆಸುವುದಕ್ಕೆ ವಿಜಯ್ ತಂತ್ರ ರೂಪಿಸ್ತಾ ಇದ್ದಾರೆ. ಪೆರಂಬೂರು ಚೆನ್ನೈಗೆ ಸಮೀಪ ಇರುವಂತಹ ವಿಧಾನಸಭಾ ಕ್ಷೇತ್ರ ಆಗಿರೋದ್ರಿಂದ ಅಲ್ಲಿ ಕ್ರಿಶ್ಚಿಯನ್ ಮತಗಳು ಹೆಚ್ಚಾಗಿರುವ ಕಾರಣಕ್ಕೋಸ್ಕರವಾಗಿ ಚೆನ್ನೈನಲ್ಲಿ ಇದ್ದುಕೊಂಡು ಕೇಂದ್ರ ಕಚೇರಿಯನ್ನು ಅಲ್ಲಿಗೆ ಸ್ಥಾಪಿಸುವಂತಹ ಒಂದು ಪ್ರಯತ್ನಕ್ಕೆ ವಿಜಯ್ ಮತ್ತು TVK ಪಕ್ಷ ಮುಂದಾಗಬಹುದು ಅಂತ ಕಾಣಿಸುತ್ತೆ. ಹಾಗಾಗಿ ತಿರುಚಿ ಪೂರ್ವ ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಕೊಡುವುದರ ಜೊತೆಗೆ ಅಲ್ಲಿ ಕ್ಷೇತ್ರವನ್ನ ಇನ್ನೊಬ್ಬ ಅಭ್ಯರ್ಥಿಗೆ ಕಣಗಿಳಿಸುವುದರ ಜೊತೆಗೆ ಗೆದ್ದು ಬರುವಂತಹ ಸಾಧ್ಯತೆಗಳು ದಟ್ಟವಾಗಿರುವ ಕಾರಣಕ್ಕೆ ಅಭಿಮಾನದ ಒಂದು ಹೊಳೆ ಮತಗಳಾಗಿ ಪರಿವರ್ತನೆಯಾಗಿ ಅವರ ಪಕ್ಷಕ್ಕೆ ಒಲಿದಿರುವಂತಹ ಕಾರಣಕ್ಕೆ ಸೊ ಇದೆಲ್ಲವೂ ಕೂಡ ಸುಲಭ ಸಾಧ್ಯ ಆಗುತ್ತೆ ವಿಜಯ್ಗೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಕಾಂಗ್ರೆಸ್, ಮುಸ್ಲಿಂ ಲೀಗ್, PMK ಮತ್ತು CPM ಈ ಪಕ್ಷಗಳ ಜೊತೆಗೆ ಸರ್ಕಾರವನ್ನು ರಚಿಸುವುದು ದಟ್ಟವಾಗಿ ಕಾಣಿಸ್ತಾ ಇದೆ ತಮಿಳುನಾಡಿನಲ್ಲಿ. ಸಣ್ಣ ಸಣ್ಣ ಪಕ್ಷಗಳಿಂದಲೂ ಕೂಡ TVKಗೆ ಬೆಂಬಲ ಸೂಚನೆ ಆಗ್ತಾ ಇದೆ. ಎರಡು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿರುವಂತಹ CPM ನೋಡಿ, TVK ಬೆಂಬಲ ನೀಡುವುದಕ್ಕೆ CPM ಮುಂದಾಗಿದೆ. ವಿಜಯ್ ಬೆಂಬಲ ಕೇಳಿದ್ರೆ ಚಿಂತನೆ ಮಾಡ್ತೇವೆ. CPM ನಾಯಕ ಕೆ ಬಾಲಕೃಷ್ಣನ್ ಕೂಡ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗಮನಿಸಬೇಕು, ಈ ಎಲ್ಲ ಪಕ್ಷಗಳು ಜಾತ್ಯತೀತ ಪ್ರಗತಿಪರ ಒಕ್ಕೂಟ DMK ನೇತೃತ್ವದಲ್ಲಿ ಈ ಬಾರಿಯ ಚುನಾವಣೆಯನ್ನು ಎದುರಿಸಿತ್ತು ಅಂತ. ಇಂಡಿಯಾ ಮೈತ್ರಿಕೂಟ ಬೇರೆ, ಈ ಜಾತ್ಯತೀತ ಪ್ರಗತಿಪರ ಒಕ್ಕೂಟ ಬೇರೆ. ತಮಿಳುನಾಡಿನ ಚುನಾವಣೆಗೋಸ್ಕರ ಈ ಜಾತ್ಯತೀತ ಪ್ರಗತಿಪರ ಒಕ್ಕೂಟಕ್ಕೆ ನೇತೃತ್ವವನ್ನು ವಹಿಸಿಕೊಂಡಿರೋದು ಹಾಲಿ ಆಡಳಿತಾರೂಢ ಪಕ್ಷ MK ಸ್ಟಾಲಿನ್ ನೇತೃತ್ವದ DMK ಆಗಿತ್ತು ಅಂತ. ಆ ಪಕ್ಷದ ಜೊತೆಗೆ ಬಿಜೆಪಿಯನ್ನು ವಿರೋಧಿಸುವುದಕ್ಕೆ ಜಾತ್ಯತೀತ ಪ್ರಗತಿಪರ ಒಕ್ಕೂಟ ಅನ್ನುವಂತಹ ಮೈತ್ರಿಯನ್ನು ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಿತ್ತು. ಬಟ್ DMK ನೇತೃತ್ವದಲ್ಲಿ ಈ ಬಾರಿ ಅಲ್ಲಿನ ಮತದಾರರು ಈ ಮೈತ್ರಿಕೂಟಕ್ಕೆ ಒಲವನ್ನು ತೋರಿಸಲಿಲ್ಲ. ಸಿನಿಮಾದ ಕ್ಷೇತ್ರದಿಂದ ಬಂದಂತಹ ವಿಜಯ್ಗೆ ಸಂಪೂರ್ಣವಾದಂತಹ ವಿಶ್ವಾಸ ಇಟ್ಟು ಮತವನ್ನು ಚಲಾಯಿಸಿದ್ರು. ಈಗ TVK ಸರ್ಕಾರ ರಚನೆಗೆ ಮುಂದಾಗಿದೆ. ಇಂತಹ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ TVKಗೆ ಬೆಂಬಲವನ್ನು ಸೂಚಿಸುವುದಕ್ಕೆ ಕಾಂಗ್ರೆಸ್ ಮುಕ್ತ ಮನಸ್ಸಿನಿಂದ ಸ್ವಾಗತವನ್ನು ಮಾಡಿಕೊಂಡಿದೆ. ಜೊತೆಗೆ ಮುಸ್ಲಿಂ ಲೀಗ್, CPM ಕೂಡ ಇಲ್ಲಿ ಈ ರೀತಿಯ ಒಂದು ರಾಜಕೀಯ ಬೆಳವಣಿಗೆ ನೋಡಿ. ಬಿಜೆಪಿಯನ್ನು ಪದೇ ಪದೇ ವಿರೋಧಿಸ್ತಾ ಇದ್ರು ವಿಜಯ್. ನಾನು ಬಿಜೆಪಿಯನ್ನು ಒಪ್ಪೋದೇ ಇಲ್ಲ ಅಂತ ನಾವು ಸ್ಪಷ್ಟವಾಗಿ ಗಮನಿಸಬೇಕು. 2013ರಲ್ಲಿ ಅಣ್ಣಾ ಹಜಾರೆ ಜೊತೆಗೆ ವಿಜಯ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಅಂತ ತಲೈವ ಚಿತ್ರ ಬಿಡುಗಡೆ ಆಗಿತ್ತು ಆ ಸಂದರ್ಭದಲ್ಲಿ. ಸೊ ಇದೆಲ್ಲ ವಿಚಾರ ಇವೆಲ್ಲವನ್ನು ಕೂಡ ಗಮನಿಸಿದ್ರೆ ತಮಿಳುನಾಡಿನಲ್ಲಿ ವಿಜಯ್ ಬಹಳ ಒಂದು ಬೇರೆ ರೀತಿಯ ರಾಜಕಾರಣವನ್ನು ಮಾಡೋದಕ್ಕೆ ಅವ್ರು ಹೇಳಿದ ಹಾಗೆ ಪರ್ಯಾಯ ರಾಜಕಾರಣಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ಗೋಚರ ಆಗುತ್ತೆ.